ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಮೀ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ 28th ಸ್ಟಡಿ ಬ್ಲಾಗ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ದಿನ ಪ್ರಾರಂಭ ಆಗಿದ್ದು ಅರ್ಲಿ ಮಾರ್ನಿಂಗ್ 3 AM. ಸರಿಯಾದ ಸಮಯಕ್ಕೆ ಅಲಾರಾಮ್ ಹೊಡ್ಕೊಳ್ತು. ನಾನು ಎದ್ದ ತಕ್ಷಣ ನನ್ನ ಮೊದಲಿನ ಕೆಲಸ ಬಿಸಿನೀರು ಕಾಸೋದು. ನಾನು 2-3 ದಿನದ ಹಿಂದೆಯಿಂದ ನಾನು ಬಿಸಿನೀರು ಕುಡಿತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು ತಣ್ಣೀರು ಕುಡಿತಾ ಇದ್ದೆ. ಇವಾಗ ನಾನು ಬಿಸಿನೀರು ಕಾಸ್ಕೊಂಡು ಅದರಲ್ಲಿ ಒಂದು ಅರ್ಧ ಹೋಳು ಲೆಮನನ್ನು ಹಿಂಡ್ಕೊಂಡು ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಈ ರೀತಿಯಾಗಿ ಕುಡಿತಾ ಇದ್ದೀನಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ವಿಡಿಯೋ ತಕ್ಷಣವೇ ನೀವು ನೋಡಬಹುದು ಫ್ರೆಂಡ್ಸ್. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್, ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಸ್ಟಡಿ ಯಾವ ರೀತಿಯಾಗಿ ನಡೆಸ್ತಾ ಇದ್ದೀರಾ ಮತ್ತು ಯಾವ ಮಾರ್ಗಗಳನ್ನು ಅನುಸರಿಸ್ತಾ ಇದ್ದೀರಾ ಪ್ಲೀಸ್ ನನಗೂ ತಿಳಿಸಿ ಫ್ರೆಂಡ್ಸ್. ಇವತ್ತು ನಾಗರ ಪಂಚಮಿ ಹಬ್ಬ ಫ್ರೆಂಡ್ಸ್. ಇವತ್ತು ಮತ್ತು ನಾಳೆ ನಮ್ಮೂರಿನಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಆಚರಿಸ್ತೀವಿ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್. ಇವಾಗ ನಾನು ನನ್ನ ಸ್ಟಡಿಯನ್ನು ಸ್ಟಾರ್ಟ್ ಮಾಡೋಕ್ಕೆ ನನ್ನ ಸ್ಟಡಿ ರೂಮಿಗೆ ಬಂದು ನಾನು ಸ್ಟಡಿ ಸ್ಟಾರ್ಟ್ ಮಾಡೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ಎದ್ದು ಮುಖ ತೊಳ್ಕೊಂಡು ಬಿಸಿನೀರು ಕಾಸ್ಕೊಂಡು ನನ್ನ ರೂಮಿಗೆ ಬರೋದ್ಲಿಗೆ ಟೈಮು 3:29 ಫ್ರೆಂಡ್ಸ್. 3:15 ಆಗಿಬಿಡುತ್ತೆ. ಹಾಗಾಗಿ ನಾನು ನನ್ನ ಸ್ಟಡಿ ಟೈಮಲ್ಲಿ 3:30ಇಂದ 6:30ವರೆಗೂ ನಾನು ಟೈಮ್ನ ಬರ್ಕೊಂಡೀನಿ. 3 ತಾಸು ಇವಾಗ ಸ್ಟಡಿ ಮಾಡ್ತೀನಿ. ಫುಲ್ ಡೇ 1 ಸಬ್ಜೆಕ್ಟ್ ಚಾಲೆಂಜಿನ 5ನೇ ದಿನ ಫ್ರೆಂಡ್ಸ್. ಇವತ್ತಿನ ಸಬ್ಜೆಕ್ಟು ಕನ್ನಡ, ನನ್ನ ನೆಚ್ಚಿನ ಕನ್ನಡ ಸಬ್ಜೆಕ್ಟು. ಕಮ್ಯುನಿಕೇಷನ್ ಪೇಪರ್ನಲ್ಲಿ ಬರುವಂತಹ ಕನ್ನಡ ಸಬ್ಜೆಕ್ಟನ್ನು ಇಂದು ಆಯ್ಕೆ ಮಾಡ್ಕೊಂಡೀನಿ. ಇವಾಗ ನಾನು ಕನ್ನಡ ವ್ಯಾಕರಣವನ್ನು ಓದ್ತಾ ಇದ್ದೀನಿ. ಕನ್ನಡ ವ್ಯಾಕರಣದಲ್ಲಿ ತತ್ಸಮಗಳು ಮತ್ತು ತದ್ಭವಗಳನ್ನು ಸ್ಟಡಿ ಮಾಡ್ತಾ ಇದ್ದೀನಿ ಮತ್ತು ಅನ್ಯದೇಶಿ ಪದಗಳನ್ನು ನಾನಿಲ್ಲಿ ಅಧ್ಯಯನ ಮಾಡ್ತಾ ಇದ್ದೀನಿ. 1 hour later. ಫ್ರೆಂಡ್ಸ್, ಅನ್ಯದೇಶಿ ಪದಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳೋದು ಬಹಳ ಕಷ್ಟ. ಹಾಗಾಗಿ ನಾವು ಚಿಕ್ಕ ಕಥೆಯ ರೂಪದಲ್ಲಿ ಅದನ್ನು ನಾವು ನೆನಪಿನಲ್ಲಿ ಇಟ್ಕೋಬಹುದು. ಈ ರೀತಿಯಾಗಿ ಟ್ರಿಕ್ಸ್ ಬಳಸೋದ್ರಿಂದ ಅವು ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಈ ಚಿಕ್ಕ ಕಥೆಯನ್ನು ನಾನು ಸೃಷ್ಟಿ ಮಾಡಿದ್ದೀನಿ. ಇವು ಹಿಂದೂಸ್ತಾನಿ ಭಾಷೆಯಿಂದ ಬಂದಂಥ ಶಬ್ದಗಳು. ಇಲ್ಲಿ ಕೆಂಪು ಇಂಕಿನಿಂದ ಮಾರ್ಕ್ ಮಾಡಿದ್ದೀನಲ್ಲ ಫ್ರೆಂಡ್ಸ್, ಇವೆಲ್ಲ ಹಿಂದೂಸ್ತಾನಿ ಭಾಷೆಯಿಂದ ಬಂದಂತಹ ಶಬ್ದಗಳು. ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಈ ಕಥೆಯನ್ನು ಒಂದು ಸಾರಿ ನೋಡ್ಕೊಳ್ಳಿ. ನೋಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ನೆನಪಿನಲ್ಲೇ ಈ ಎಲ್ಲ ಶಬ್ದಗಳನ್ನು ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಇವಾಗ ನಾನು ಕನ್ನಡ ವ್ಯಾಕರಣದಲ್ಲಿ ನಾಮಪ್ರಕೃತಿ, ಪದ, ನಾಮಪದ ಈ ಟಾಪಿಕನ್ನು ಓದ್ತಾ ಇದ್ದೀನಿ. One hour later. ಇವಾಗ ಟೈಮು 4:56 ಆಯಿತು. ಇವಾಗ ಟೀ ಟೈಮ್ ಫ್ರೆಂಡ್ಸ್. ಇವಾಗ ಟೀ ಮಾಡ್ಕೊಂಡು ಬಂದು ಮತ್ತೆ ಸ್ಟಡಿನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಟೈಮು 5 ಗಂಟೆ ಆಗೈತಿ ಫ್ರೆಂಡ್ಸ್. ಹೊರಗಡೆ ಎಷ್ಟೊಂದು ಕತ್ತಲಿದೆ ನೋಡಿ.
ಇವಾಗ ನಾನು ಟೀ ಕುಡಿತಾ ವಿಭಕ್ತಿ ಪ್ರತ್ಯಯ, ನಾಮ ಪ್ರಕೃತಿ ಭೇದಗಳು ಈ ಟಾಪಿಕ್ಗಳ ಬಗ್ಗೆ ಓದ್ತಾ ಇದ್ದೀನಿ ಫ್ರೆಂಡ್ಸ್. One hour later. ಇವಾಗ ಟೈಮಿಂಗು 6:30 ಆಯಿತು. ಇವಾಗ ನನ್ನ ಬೆಳಗಿನ ಸ್ಲಾಟ್ ಕಂಪ್ಲೀಟ್ ಆಯಿತು. ಇವಾಗ ಇಲ್ಲಿಗೆ ನಾನು ನನ್ನ ಸ್ಟಡಿನ ಎಂಡ್ ಮಾಡ್ತಾ ಇದ್ದೀನಿ. ಮನೆ ಎಲ್ಲ ಕೆಲಸಗಳನ್ನು ಮುಗಿಸಿ ಮತ್ತೆ ಸ್ಟಡಿನ ಕಂಟಿನ್ಯೂ ಮಾಡ್ತೀನಿ.
ಫ್ರೆಂಡ್ಸ್, ಇವಾಗ ನಂದೆಲ್ಲ ಕೆಲಸ ಮುಗೀತು. ಇವಾಗ 10:30 ಆಗೈತಿ. ಇವಾಗ ನಾನು ನನ್ನ ಸ್ಟಡಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಸ್ಟಾರ್ಟ್. ಇಲ್ಲಿ ಕವಿಗಳ ಕಾವ್ಯನಾಮ ಮತ್ತು ಕವಿಗಳ ಪ್ರಸಿದ್ಧ ಕವಿಗಳ ಬಿರುದುಗಳನ್ನು ನಾನು ಯೂಟ್ಯೂಬ್ ಚಾನಲ್ ಮುಖಾಂತರ ಸಾಕಷ್ಟು ವೀಡಿಯೋಗಳಿರ್ತಾವೆ, ಅಂತಹ ವೀಡಿಯೋಗಳನ್ನು ನಾನು ಯೂಸ್ ಮಾಡಿಕೊಂಡು ನೋಟ್ಸ್ ಮಾಡ್ಕೊಳ್ತಾ ಅಭ್ಯಾಸ ಮಾಡ್ತಾಯಿದ್ದೀನಿ. ಯೂಟ್ಯೂಬ್ ಚಾನಲಲ್ಲಿ ಸರ್ಚ್ ಮಾಡಿದರೆ ಸಾಕಷ್ಟು ವೀಡಿಯೋಗಳು ಬಂದೇ ಬರ್ತಾವೆ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಿದ್ದರೂ ಸಹ ಕವಿಗಳ ಕಾವ್ಯನಾಮ ಮತ್ತು ಪ್ರಸಿದ್ಧ ಕವಿಗಳ ಬಿರುದುಗಳ ಬಗ್ಗೆ ಪ್ರಶ್ನೆ ಇದ್ದೇ ಇರುತ್ತೆ. ಇದು ತುಂಬಾ ಉಪಯುಕ್ತವಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ಇದನ್ನು ತುಂಬಾ ಕೇರ್ಫುಲ್ಲಾಗಿ ನಾವು ಅಭ್ಯಾಸ ಮಾಡಬೇಕಾಗತ್ತೆ. Hours later. ಇದು ನನ್ನ ಕನ್ನಡದ ನೋಟ್ಸ್. ಯಾವುದೇ ಇಂಪಾರ್ಟೆಂಟ್ ನೋಟ್ಸ್ ಆಗಿರಲಿ ನಾನು ಈ ಫೈಲ್ನಲ್ಲೇ ಸ್ಟೋರೇಜ್ ಮಾಡಿಟ್ಕೊಳ್ತೀನಿ. ಇವು ತುಂಬಾ ಉಪಯುಕ್ತ ಆಗಿದ್ದಾವೆ. ನಾವು HSTR ಎಕ್ಸಾಮ್ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ನಲ್ಲ, ಆ ಸಮಯದಲ್ಲಿಯೂ ಸಹ ಒಂದಿಷ್ಟು ನೋಟ್ಸ್ಗಳನ್ನು ಮಾಡಿಟ್ಕೊಂಡಿನಿ. ಅವುಗಳು ಸಹ ಇದರಲ್ಲೇ ಇದ್ದಾವೆ. ಏನು ಅಭ್ಯಾಸ ಮಾಡ್ತೀನಿ ಅಂತಂದರೆ ಕನ್ನಡ ಸಾಹಿತ್ಯ, ಕನ್ನಡದ ಮೊದಲುಗಳು ಅಥವಾ ಕನ್ನಡದ ಪ್ರಥಮಗಳು, ಇವುಗಳ ಟಾಪಿಕ್ಗಳ ಬಗ್ಗೆ ನಾನು ಇವಾಗ ಅಭ್ಯಾಸ ಮಾಡ್ತಾ ಇದ್ದೀನಿ. ಉದಾಹರಣೆಗೆ, ಪಂಪ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಕವಿ ಯಾರು? ಕುವೆಂಪು. ಈ ರೀತಿಯಾಗಿರುವಂತಹ ಕನ್ನಡದ ಮೊದಲುಗಳು, ಕನ್ನಡದ ಪ್ರಥಮಗಳು, ಈ ರೀತಿಯಾಗಿರುವಂಥ ಪ್ರಶ್ನೆಗಳನ್ನು ನಾನು ಯೂಟ್ಯೂಬ್ ಚಾನಲ್ ಮುಖಾಂತರ ಇದನ್ನು ಅಭ್ಯಾಸ ಮಾಡ್ತಾ ಇದ್ದೀನಿ ಮತ್ತು ನೋಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕನ್ನಡದ ಕವಿಗಳ ಪರಿಚಯವನ್ನು ನಾನಿವಾಗ ಸ್ಟಡಿ ಮಾಡ್ತಾ ಇದ್ದೀನಿ. 6th, 7th, 8th ಸ್ಟ್ಯಾಂಡರ್ಡ್ದು ಕಂಪ್ಲೀಟ್ ಆಗೈತಿ. 9th ಮತ್ತು 10th ಸ್ಟ್ಯಾಂಡರ್ಡ್ದು ಬ್ಯಾಲೆನ್ಸ್ ಐತಿ. ಅವನ್ನ ನಾನಿವಾಗ ಓದ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಸ್ಟಾರ್ಟ್. Later. ಇವಾಗ ನಾನು ಗಾದೆ ಮಾತುಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೀನಿ. ಗಾದೆ ಮಾತುಗಳು ಸಹ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು. ಯಾವುದೇ ಎಕ್ಸಾಮ್ ಆಗಿರಲಿ ಗಾದೆ ಮಾತುಗಳ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಹಾಗಾಗಿ ಇವುಗಳನ್ನು ಸಂಪೂರ್ಣವಾಗಿ ನೋಡ್ಕೊಂಡಿರಬೇಕಾಗುತ್ತೆ.
ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.